ಪೌರಾಡಳಿತ ನಿರ್ದೇಶನಾಲಯದ ಆದೇಶದಂತೆ ತಂತ್ರಾಂಶ ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಗಣಕೀಕರಣಗೊಂಡ ಆಸ್ತಿಗಳ ವಿವರಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಆರ್ ಅಶೋಕ್ ತಿಳಿಸಿದರು. ಪಟ್ಟಣದ 12ನೇ ವಾರ್ಡ್ನ ನಾಗರಿಕರಿಗೆ ಆಸ್ತಿ ಕಣಜದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರು, ಈ ಆಸ್ತಿ ತಂತ್ರಾಂಶದಲ್ಲಿ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳು, ಸ್ವತ್ತಿನ ಮಾಲೀಕತ್ವ ದೃಢೀಕರಿಸುವ ಪತ್ರ, ಸ್ವತ್ತಿನ ಭಾವಚಿತ್ರ, ಮಾಲೀಕರ ಭಾವಚಿತ್ರ, ಮತದಾರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕಂದಾಯ ಪಾವತಿಸಿದ ರಸೀದಿ, ವಿದ್ಯುತ್ ಪಾವತಿ, ನೀರಿನ ಕರ ಪಾವತಿ ರಸೀದಿಯನ್ನ ಫೆಬ್ರವರಿ 25ರೊಳಗೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಸಲ್ಲಿಸಬೇಕು. ಈಗಾಗಲೇ ಗಣಕೀಕರಣಗೊಂಡ ಆಸ್ತಿ ವಿವರ ಪರಿಶೀಲಿಸಿ ತಿದ್ದುಪಡಿಗೊಳಿಸಿದರೆ ಪುರಸಭೆಗೆ ಬಂದು ಇವುಗಳಲ್ಲಿ ಯಾವುದೇ ವ್ಯತ್ಯಾಸಗಳಿದ್ರೂ ಅದನ್ನು ತಿದ್ದುಪಡಿ ಮಾಡಲು ಸರಿಯಾದ ಮಾಹಿತಿ ನೀಡಬೇಕು ಎಂದು ತಿಳಿಸಿದ್ದಲ್ಲದೆ ಈ ಆಸ್ತಿ ಕಣಜ ಬಗ್ಗೆ ಪ್ರತಿ 23 ವಾರ್ಡ್ಗಳಲ್ಲಿ ಭೇಟಿ ನೀಡಿ ಅಲ್ಲಿನ ಜನರಿಗೆ ಇದರ ಬಗ್ಗೆ ಪ್ರಚಾರ ಮಾಡಲಾಗುವುದು. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಅಂದ್ರೆ ತಮ್ಗಳಿಗೆ ತಿಳಿಸೋದು ಅಂತ ಅಂದ್ರೆ ಈ ಆಸ್ತಿ ಕಣಜ ಅಂತ ಅಂದ್ರೆ ನಿಮ್ಮ ಮನೆಯ ಆಸ್ತಿ ಏನು ಈ ಸೊತ್ತಿರುತ್ತೆ, ಈ ಸೊತ್ತಿನಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದಲ್ಲಿ, ಅಂದ್ರೆ ಉದಾಹರಣೆಗೆ ನಿಮ್ಮ ಯಜಮಾನ್ರ ಹೆಸರು ವ್ಯತ್ಯಾಸ ಇರ್ಬೋದು, ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಇಲ್ಲ ಅಳತೆ ವ್ಯತ್ಯಾಸ ಇರ್ಬೋದು, ಜೊತೆಗೆ ಈ ಚೆಕ್ ಬಂದಿಗಳ ವ್ಯತ್ಯಾಸಗಳು ಇರ್ಬೋದು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಈ ಥರ ನಿಮ್ಮ ಈ ಸೊತ್ತಿನಲ್ಲಿ ವ್ಯತ್ಯಾಸಗಳು ಇದ್ದರೆ ಅದನ್ನು ನೀವು 25ನೇ ತಾರೀಕು 2ನೇ ತಿಂಗಳು ಅಷ್ಟು ಒಳಗಡೆ ನಮ್ಮ ಪುರಸಭೆಗೆ ಬಂದು ನೀವು ಅದನ್ನು ಸರಿಪಡಿಸ್ಕೊಳ್ಬಹುದು. ಪಡೆದುಕೊಂಡು ಬಂದು ನಿಮ್ಮ ಆಸ್ತಿಲಿ ತುಂಬಾ ವರ್ಷದಿಂದ ಏನೂ ಮಾಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ ಅಂತ ತಿಳ್ಕೊಂಡಿರ್ತಿಲ್ಲ, ಅಂಥ ಕೆಲಸಗಳನ್ನು ನೀವು ಮಾಡ್ಕೋಬಹುದು ಅಂತ ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ಬೇಲೂರು ಟೌನಲ್ಲಿ 12ನೇ ವಾರ್ಡಾದ ನಮ್ಮ ವಾರ್ಡಿನಿಂದಲೇ ಪ್ರಾರಂಭ ಮಾಡಿ ಸುಮಾರು 23 ವಾರ್ಡುಗಳಲ್ಲಿ ಈ ಜನಗಳಿಗೆ ತಿಳಿಯಪಡಿಸಿ ನಾಗರಿಕ ಪ್ರತಿ ಅಂದರೆ ಕರಡು ಪ್ರತಿ ಈ ಆಸ್ತಿನ ಕಣಜ ಅಂತ ಒಂದು ಕಾರ್ಯಕ್ರಮ ಮಾಡಿ ಯಾರ್ಯಾರು ಬೇಲೂರಿನಲ್ಲಿ ಈ ಸೊತ್ತಿನಲ್ಲಿ ಪ್ರಾಬ್ಲಮ್ ಇದೆ, ಅವರ ಆಸ್ತಿ ಬಗ್ಗೆ ಪ್ರಾಬ್ಲಮ್ ಅಲ್ಲಿ ಏನಾದರೂ ಇದ್ರೆ ಅವರು ಈ ಒಂದು ಸಂದರ್ಭದಲ್ಲಿ ಬಂದು ಅದನ್ನ ಸರಿಪಡಿಸ್ಕೊಂಡು ಅವರ ಆಸ್ತಿನ ಅವರು ನೀಟ್ ಮಾಡಿ ಇಟ್ಕೊಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕರಡು ಪ್ರತಿ ಅಂತಂದು ಪ್ರತಿಯೊಂದು ಮನೆಗೂ ಕೊಟ್ಟು ಹೋಗ್ತೀವಿ ಸರ್ ನಾವು. ಈ ಒಂದು ಕರಡು ಪ್ರತಿಯಲ್ಲಿ ಅವ್ರ ಹೆಸರು ಅಧ್ಯಕ್ಷರು ಹೇಳ್ದಂಗೆ ಏನಾದರೂ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಒಂದು ವಾರದೊಳಗಡೆ ದಾಖಲಾತಿಯನ್ನು ಕೊಟ್ಟರೆ ನಾವು ಪರಿಶೀಲನೆ ಮಾಡಿ ಅವರು ತಿದ್ದುಪಡಿ ಏನು ಮಾಡಬೇಕೋ ಅದನ್ನು ಮಾಡಿಕೊಡ್ತೀವಿ.